ನಮಸ್ಕಾರ ಸ್ನೇಹಿತರೆ, ನಾನು ವಿಜಿತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗೃಹ ಜ್ಯೋತಿಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದೇ ಕರ್ನಾಟಕ ಗೌರ್ಮೆಂಟ್ನ ಸ್ಕೀಮ್ ಇದೆಯಲ್ವಾ, 200 ಯೂನಿಟ್ ತನಕ ನಾವು ಫ್ರೀಯಾಗಿ ವಿದ್ಯುತ್ತನ್ನು ಬಳಸಬಹುದು. ಅದೇ ಸ್ಕೀಮಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೀವೇನಾದರೂ ಆಲ್ರೆಡಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ನಾನು ಲಾಸ್ಟ್ ಇಯರ್ ಈ ಒಂದು ಚಾನಲ್ನಲ್ಲಿ ಈ ವಿಡಿಯೋನ ಮಾಡಿಟ್ಟಿದ್ದೆ. ಮತ್ತೆ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸಿಂಪಲಾಗಿ ಹೇಳ್ತೀನಿ ನೋಡಿ, ನಾನು ಲಾಸ್ಟ್ ಟೈಮ್ ಏನು ವೀಡಿಯೋ ಮಾಡಿದ್ದೆ 88,000 ವ್ಯೂಸ್ ಬಂದುಬಿಟ್ಟಿತ್ತು. ಬಟ್ ಯೂಟ್ಯೂಬ್ ಅವರು ಆ ಒಂದು ವೀಡಿಯೋನ ಡಿಲೀಟ್ ಮಾಡಿಬಿಟ್ರು. ಯಾಕೆ ಅಂತ ನೋಡುತ್ತೆ, ನಾನು ಆ ಒಂದು ವೀಡಿಯೋದಲ್ಲಿ ತುಂಬ ಪರ್ಸನಲ್ ಇನ್ಫಾರ್ಮೇಷನ್, ನಂದು ಪರ್ಸನಲ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ರಿವೀಲ್ ಮಾಡಿದ್ದೀನಿ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಡಿಲೀಟ್ ಮಾಡಿದರು. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಯಾವುದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ಈ ರೀತಿಯಾಗಿ ಮಾಡಬೇಕು ಅಂತ. ಬಟ್ ನಾನು ಎಂಟರ್ ಮಾಡೋದು ಅದನ್ನು ಡೀಟೇಲ್ಸ್ ತೋರಿಸೋದ್ರಿಂದ ಮತ್ತೆ ಯೂಟ್ಯೂಬ್ ಅವ್ರು ಡಿಲೀಟ್ ಮಾಡಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ. ಸೊ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಫಸ್ಟಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಎರಡರಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ನಾನು ಇವತ್ತಿನ ವೀಡಿಯೋದಲ್ಲಿ ಮೊಬೈಲ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಇರುತ್ತಲ್ವ ಅದನ್ನು ಓಪನ್ ಮಾಡಿಕೊಂಡು ಸೇವಾ ಸಿಂಧು GS ಅಂತ ಸರ್ಚ್ ಮಾಡಬೇಕು. ಸೊ ಇದರಲ್ಲಿ GS ಅಂದರೆ ಗೌರ್ಮೆಂಟ್ ಸ್ಕೀಮ್ ಅಂತ ಹೇಳಿ. ಸೊ ಇಷ್ಟೆಲ್ಲ ನೀವು ಮಾಡುವಂತಾಗುತ್ತೆ ಅಂದರೆ ನಾನು ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ವೆಬ್ಸೈಟ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದನ್ನು ಗೃಹಲಕ್ಷ್ಮಿ ಗೃಹ ಜ್ಯೋತಿ, ನಮಗೆ ಬೇಕಾಗಿರುವಂಥದ್ದು ಗೃಹ ಜ್ಯೋತಿ ಓಪನ್ ಮಾಡಿದ್ದೀನಿ. ಅಪ್ಲಿಕೇಶನ್ ಯಾವ ಲ್ಯಾಂಗ್ವೇಜಲ್ಲಿ ಇರಬೇಕು, ಇಂಗ್ಲೀಷ್ ಅಥವಾ ಕನ್ನಡನೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇದಾದಮೇಲೆ ಎಸ್ಕಾಮ್ ನೇಮ್ ಕೇಳ್ತಾ ಇದೆ. ಬೆಸ್ಕಾಮ್, ಎಸ್ಕಾಮ್ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಬೆಂಗಳೂರಿನಲ್ಲಿರೋದ್ರಿಂದ ಬೆಸ್ಕಾಮ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಅಕೌಂಟ್ ಐ ಡಿ ಅಥವಾ ಕನೆಕ್ಷನ್ ಐ ಡಿ ಅಂತ ಕೇಳ್ತಾ ಇದೆ. ಇದು ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಏನು ಬರುತ್ತೆ ಅದರಲ್ಲಿ ಇರುತ್ತೆ. ಸೆಕೆಂಡ್ ಅಥವಾ ಥರ್ಡ್ ಆಪ್ಷನ್ ಇರುತ್ತೆ, ಅದರಲ್ಲಿ ನಿಮಗೆ ಕಾಣಿಸುತ್ತೆ. ಅದನ್ನು ಎಕ್ಸಾಕ್ಟಾಗಿ ನೀವು ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಆ ಒಂದು ಬಾಕ್ಸ್ ಏನಿದೆ ಟೈಪ್ ಮಾಡಿ ಆದಮೇಲೆ ಆ ಒಂದು ಬಾಕ್ಸ್ ಬಿಟ್ಟು ಹೊರಗೆ ಕ್ಲಿಕ್ ಮಾಡಬೇಕು. ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಮತ್ತು ಅಕೌಂಟ್ ಹೋಲ್ಡರ್ ಅಡ್ರೆಸ್ ಏನಿದೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಅದು ಅದಾದಮೇಲೆ ಟೈಪ್ ಆಫ್ ಆಕ್ಯುಪೆನ್ಸಿ ಅಂತ ಒಂದು ಆಪ್ಷನ್ ಕೇಳ್ತಾ ಇದೆ. ಟೈಪ್ ಆಫ್ ಆಕ್ಯುಪೆನ್ಸಿ ಬಂದುಬಿಟ್ಟು 3 ಆಪ್ಷನ್ ಇದೆ. ನೀವು ಓನರಾ, ಟೆನೆಂಟ ಅಥವಾ ಫ್ಯಾಮಿಲಿ ಮೆಂಬರ. ಓನರ್ ಆಗಿದೆ ಓನರ್ ಸೆಲೆಕ್ಟ್ ಮಾಡಿ, ಟೆನೆಂಟ್ ಅಂತ ಬಾಡಿಗೆದಾರರಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಒಂದು ಮನೇಲಿ ಉಳಿತಿದ್ದೀರಾ ಫ್ಯಾಮಿಲಿ ಮೆಂಬರ್ ಆಗಿ ಅಪ್ಲೈ ಮಾಡ್ತಿದ್ದೀವಿ ಅಂತ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಆಧಾರ್ ಸಂಖ್ಯೆನ ಒತ್ತೋದಕ್ಕೆ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು 12 ಅಂಕೆಯ ಆಧಾರ್ ಸಂಖ್ಯೆನ ಒತ್ಕೊಳ್ಳಿ. ಇದಾದಮೇಲೆ ನಮಗೆ 2 ಆಪ್ಷನ್ ಕೇಳುತ್ತೆ, ಸ್ಟೆಪ್ 1 ಮತ್ತು ಸ್ಟೆಪ್ 2 ಅಂತ. ಇದು ಆಪ್ಷನನ್ನು ಸ್ಟೆಪ್ 1 ಆದಮೇಲೆ ಸ್ಟೆಪ್ 2 ಹೋಗಬೇಕು. ಸ್ಟೆಪ್ 1 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಒತ್ತೋದಕ್ಕೆ ಕೇಳುತ್ತೆ. ಆಧಾರ್ ಸಂಖ್ಯೆನ ಒತ್ತಿ ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ 2 ಆಪ್ಷನ್ ಬರುತ್ತೆ, OTP ಅಥವಾ ಫಿಂಗರ್ ಪ್ರಿಂಟ್ ಅನ್ನುವಂಥದ್ದು. ಸೊ ಅವ್ರದ್ದು OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಸೊ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಏನಿದೆ ಅದಕ್ಕೆ OTP ಬರುತ್ತೆ. ಸೊ ನೆಕ್ಸ್ಟ್ OTPನ ಎಂಟರ್ ಮಾಡಬೇಕು, ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಾದಮೇಲೆ ಕ್ಲಿಕ್ ಹಿಯರ್ ಟು ರಿಟರ್ನ್ ಅನ್ನುವಂಥ ಒಂದು ಪೇಜ್ ಬರುತ್ತೆ, ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ವಾಪಸ್ ಯೂಶುವಲ್ ಗೃಹ ಜ್ಯೋತಿ ಅಪ್ಲಿಕೇಶನ್ಗೆ ಹೋಗುತ್ತೆ. ಸ್ಟೆಪ್ 1 ಆಗಿದೆ. ಸ್ಟೆಪ್ 2 ಗೆಟ್ ಆಧಾರ್ ಡೀಟೇಲ್ಸ್ ಅಂತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೂ ಆಟೋಮೆಟಿಕ್ಕಾಗಿ ನನ್ನ ಒಂದು ನೇಮ್ ಬರ್ತಿದೆ, ನಿಮ್ಮದು ಬರುತ್ತೆ. ಓಕೆ, ನೆಕ್ಸ್ಟ್ ಮೊಬೈಲ್ ನಂಬರ್ ಫಾರ್ ಕಮ್ಯುನಿಕೇಷನ್. ಇದು ಆಧಾರಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರೇ ಬೇಕು ಅನ್ನುವಂಥ ಒಂದು ರೀಸನ್ ಇಲ್ಲ. ಯಾವುದೇ ಒಂದು ಮೊಬೈಲ್ ನಂಬರ್ನ ಕೊಡ್ಬೋದು ನೀವು. OTP ಬರುತ್ತೆ. ಸೊ ಜಸ್ಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆ ಬಾಕ್ಸ್ ಬಿಟ್ಟು ಹೊರಗೆ ಕ್ಲಿಕ್ ಮಾಡಿ ಎಂಟರ್ OTP ಅಂತ ಬರ್ತಾ ಇದೆ. ಫಸ್ಟ್ ಟೈಮ್ ನನಗೆ OTP ಬಂದಿರಲಿಲ್ಲ, ರೀಸೆಂಟ್ OTP ಅಂತ ಕೊಟ್ಟಿದ್ದಕ್ಕೆ ಬಂದಿತ್ತು. ಸೊ ಇದಾದಮೇಲೆ OTP ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಡಿಕ್ಲರೇಷನ್ ಅದ್ರ ಮೇಲೆ ಚೆಕ್ ಬಾಕ್ಸ್ ಮಾಡಿ ಅದನ್ನೇನು ವರ್ಡ್ ವೆರಿಫಿಕೇಷನ್ ಕೇಳ್ತಾ ಇದೆ ಅದನ್ನು ಎಕ್ಸಾಕ್ಟಾಗಿ ಡಿಜಿಟ್ಸ್ನ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾವು ಅಪ್ಲೈ ಮಾಡುವಾಗ ಏನೇನು ಡೀಟೇಲ್ಸ್ ಕೊಟ್ಟಿದ್ವಿ ಎಲ್ಲ ಬರುತ್ತೆ. ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ಸಬ್ಮಿಟ್ ಅಂತ ಮತ್ತೊಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಎಕ್ಸ್ಪೋರ್ಟ್ ಟು PDF ಅಂತ ಮತ್ತೊಂದು ಆಪ್ಷನ್ ಬರ್ತಾ ಇದೆ. ಇಷ್ಟೇ, ಇಲ್ಲಿಗೆ ಅಪ್ಲಿಕೇಶನ್ ನಮ್ಮದು ಅಪ್ಲೈ ಆಗಿದೆ ಅಂತಲೇ ಅರ್ಥ. ಸೊ ಇವಾಗ ನಾವು ಎಕ್ಸ್ಪೋರ್ಟ್ ಟು PDF ಅಂತ ಕೊಟ್ಟು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ನೆಕ್ಸ್ಟ್ ನೀವೇನಾದರೂ ಆ ಒಂದು ಸ್ಟೇಟಸ್ ಏನಿದೆ ಇದರ ಬಗ್ಗೆ ನಾವು ಅಪ್ಲೈ ಮಾಡಿರುವಂಥದ್ದು ಏನು ಅವರು ಚೆಕ್ ಮಾಡಿದಾರಾ, ಅಪ್ಲೈ ಮಾಡಿದಾರಾ, ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಬೋದು. ಹೇಗಿತ್ತು ಇವತ್ತಿನ ವೀಡಿಯೋ? ತುಂಬ ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಸ್ಲೋವಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಮೇಲೆ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಿಂದ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.